ಪರಮೇಶ್ವರ್. ಲೇ ಧ್ರುವಂತ್, ನಾಲಿಗೆ ಮೇಲೆ ಇಡ್ತಿದಿಂದ ಮಾತಾಡೋ. ರೈತರ ತಂಟೆಯಾಗಲಿ ರೈತರ ಮಕ್ಕಳ ತಂಟೆಗೆ ಹೋದ್ರೆ ಪರಿಣಾಮ ನೆಟ್ಗಿಲ್ಲ. ನೀನು ಬಂದಿರೋ ದಾರಿನೇ ಬೇರೆ, ಗಿಲ್ಲಿ ಬಂದಿರೋ ದಾರಿನೇ ಬೇರೆ. ಅವ್ನು ಕಷ್ಟಪಟ್ಟು ಮೇಲಕ್ಕೆ ಬಂದಾನೆ, ನೀನು ಬಕೆಟ್ ಹಿಡ್ಕೊಂಬಂದಿರೋ. ನೀನೇನೋ ರೈತರ ಮಕ್ಕಳನ್ನ ಹೀಯಾಳ್ಸೋದು. ಯಾಕೆ ಅವ್ನು ನಿನಗಿನ್ನ ಮೇಲೆ ಬೆಳ್ದವನೆ ಮುಟ್ಟದ ಕೆಳಗಡೆ ಉರಿನೇನಾ? ಮೆಣಸಿನ್ಕಾಯಿನೇನೆ ತಿನ್ನೋಕ್ಕಿಕ್ಕಿರಲ್ಲ ನಿನಗೆ, ಕೆಳಗಿಟ್ಕೊಂಡಿದ್ದೇನೆ ಅದನ್ನ. ಅಷ್ಟು ಹುಡ್ಕೊತಾ ಇದ್ದೆ ನಾನು ಗಿಲ್ಲಿ ನೋಡಿದ್ರೆ ನೀನು. ಅವ್ನು ಹಾಕೋ ಬಟ್ಟೆನ ಮಾತಾಡೋದು. ಕಾರೇ ನಿಮ್ಮ ಅಪ್ಪನ ದುಡ್ಡಲ್ಲಿ ತೊಗೊಂಡೇನ ಧ್ರುವಂತ್? ನಿಮ್ಮ ಅಪ್ಪನ ದುಡ್ಡಲ್ಲಿ ತೊಗೊಂಡೇನ? 100 ಕುರಿ ಐತೆ ಅಂತ ಸುಳ್ಳು ಹೇಳ್ತಾ ಇದ್ದಲ್ಲ ನೀನೇನು ಹೋಗಿ ನೋಡಿದ್ದೇನಾ? ನೀನೇನು ಹೋಗೋ ಕುರಿ ಮೇಯಿಸಿದ್ದೇನಾ ನೀನು? ಯಾಕೆ ಇಲ್ದಿರಲ್ಲ ಮಾತಾಡ್ತಾ ಇದ್ಯಾ? ರಕ್ಷಿತಾ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಅದು ನಿಮ್ಮೂರಾಗಿ ನಿಮ್ಮೂರ ಹೆಣ್ಮಗುಗೆ ಆ ರೀತಿ ನೀನು ನೋಯಿಸ್ತೀಯ ಅಂದರೆ ನಿನ್ನ ಮನಸ್ಥಿತಿ ಯಾವ ರೀತಿ ಇದೆ? ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋ. ಒಳಗಡೆ ಒಬ್ಬ ಹೆಣ್ಮಕ್ಳು ಕೂಡ ನೀನು ಒಳ್ಳೆಯವನಂತಲ್ಲ ಅಂತ ನೀನು ಕಪಡ. ನೀನು ಅಂಥವನು ನೀನು ಹೆಂಗೋ ಇದೆಯಾ ಬಿಗ್ ಬಾಸಲ್ಲಿ? ನಾಚಿಕೆ ಮಾನ ಮರ್ಯಾದಿದೆ ಆ ಹೆಣ್ಮಕ್ಳು ಬೈದಿರೋ ಇದಕ್ಕೆ ಇವತ್ತೇ ನೀನು ಆ ಬ್ಯಾಗ್ ಎತ್ಕೊಂಡು ಆಚೆಗೆ ಬಂದ್ಬಿಡು. ಶನಿವಾರವರೆಗೂ ಕಾಯ್ಬೇಡ ಅಂತ ಮಾನ್ಗೆಟ್ ನನ್ನ ಮಗ ನೀನು. ಲೇ